ದಕ್ಷಿಣ ತಾಲೂಕಿನಲ್ಲಿ ಬರ್ತಕ್ಕಂಥ ಸೂಲಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೂಲಿಕೆರೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ನೇಮಿತ ಈ ಒಂದು ಸಂಘಕ್ಕೆ ನಾವು ಇವತ್ತು ಬಂದಿದ್ದೇವೆ. ಇಲ್ಲಿನ ಹೊಸದಾಗಿ ಅಧ್ಯಕ್ಷರಾದ ಪ್ರೇಮ್ ಕುಮಾರ್ ಅವರನ್ನು ನಾವು ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ನಮಸ್ತೆ ಸರ್, ನಮ್ಮ ಹೆಸರು ಪ್ರೇಮ್ ಕುಮಾರ್ ಅಂತ ಹೇಳಿ ಸೂಲಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಇದ್ದೀನಿ. ಎಷ್ಟು ತಿಂಗಳ ಸರ್? ನಾನು ಇವಾಗ ಆಗಿ 6 ತಿಂಗಳಾಗಿದೆ ಅಧ್ಯಕ್ಷ. ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಸರ್? ನಾವು ಇಲ್ಲಿ 37 ಜನ ಮೆಂಬರ್ಸ್ ಇದ್ದಾರೆ. ನಾನ್ ಮೆಂಬರ್ಸ್ ಬಂದು 6 ಜನ ಇದ್ದಾರೆ. ಸರಿ, ಈಗ ಹಾಲಿನ ಬಗ್ಗೆ ಕೇಳೋದಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ. ಹೇಳಿ ಸರ್. ಅದ್ರ ಬಗ್ಗೆ ಹೇಳಿ ಸರ್. ಏನು ಹೇಳ್ಬೇಕಾಯ್ತು ಸರ್ ಹಾಲಿನ ಬಗ್ಗೆ? ಅಧ್ಯಕ್ಷರಾಗಿ ಹೌದು. ಆಮೇಲೆ ಎಷ್ಟು ಹಳ್ಳಿ ಬರುತ್ತೆ ನಿಮ್ಮ ಇದಕ್ಕೆ, ಎಷ್ಟು ಸಾವಿರ ಲೀಟ್ರ್ ಹಾಲು ಇಲ್ಲಿಗೆ ರವಾನೆ ಆಗುತ್ತೆ, ಅದು ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ ಹೇಳಿ ಸರ್. ನಮ್ಮೂರಿಗೆ 6 ಕ್ಲಸ್ಟರ್ ಸಂಘಗಳಿಂದ ಹಾಲು ಬರುತ್ತೆ, ಇಲ್ಲಿಗೆ ಶೇಖರಣೆ ಆಗುತ್ತೆ. ಮತ್ತು ತಿರ್ಗಾ ಟೋಟಲ್ಲು ಬಂದ್ಬಿಟ್ಟು 2,500 ಲೀಟರ್ ಹಾಲಾಗುತ್ತೆ. 2 ಟೈಮಿಂದ 2,500 ಲೀಟರ್ ಹಾಲಾಗುತ್ತೆ. ನಮ್ಮ ಸಂಘದಿಂದ ಸೂಲಿಕೆರೆ ಸಂಘದಿಂದ ಬಂದು 600 ಲೀಟರ್ 2 ಟೈಮಿಂದ 600 ಲೀಟ್ರಿಂದ 700 ಲೀಟರ್ ಹಾಲಿದೆ. ಈಗ ತಾವು 6 ತಿಂಗಳಾಯ್ತಲ್ವಾ? ಹೌದು. ಸೊ ಏನು ಇಂಪ್ರೂವ್ಮೆಂಟ್ಸ್ ಅಂತ ಸರ್? ಇಂಪ್ರೂವ್ಮೆಂಟ್ ಏನಾಗಿದೆ ಅಂದರೆ ಹಾಲು ಫುಲ್ಲು ಕಮ್ಮಿ ಆಗಿತ್ತು. ಇವಾಗ ನಾವು ಹಾಲು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇದು ಮಾಡಿದ್ದೀವಿ. ಇನ್ನು ರೈತರುಗಳಿಗೆ ಪ್ರೋತ್ಸಾಹ ಕೊಡಬೇಕು. ಸುಮಾರು ಎಷ್ಟು ಸಾವಿರ ಲೀಟರ್ ಬರುತ್ತೆ ಇಲ್ಲಿಗೆ? ಸೊ 2,500 ಲೀಟರ್ ಬರ್ತಾ ಇದೆ ಸರ್ ಇವಾಗ ಡೈಲಿ, ಬೆಳಿಗ್ಗೆ ಸಾಯಂಕಾಲ? ಹೌದು, 2 ಸೇರಿ. 2 ಸೇರಿ. ಅಂದರೆ ಈಗ ಅವ್ರಿಗೆ ಇದು ಪೇಮೆಂಟ್ ಎಲ್ಲ ಯಾವ ಥರ ಮಾಡ್ತೀವಿ ಸರ್? ಸರ್ ಪೇಮೆಂಟ್ ಎಲ್ಲ ಬಂದ್ಬಿಟ್ಟು ನಮ್ಮ ಸಂಘದ ಮಾತ್ರ ನಾವು ಮಾಡ್ತೀವಿ. ನಾವು ಬಂದು ಆ 15 ದಿನಕ್ಕೆ ಬಿಲ್ಲು ಏನಿದೆ ಅವ್ರು ಎಷ್ಟು ಹಾಲು ಹಾಕಿರ್ತಾರೋ ಅಷ್ಟಕ್ಕೆ ನಾವು ಬಿಲ್ ಪೇ ಮಾಡ್ತೀವಿ. ಈಗ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಸರ್? ನಮ್ದು 5,000 ಲೀಟರ್ ಕೆಪಾಸಿಟಿ ಇದೆ ಸರ್. 5,000 ಲೀಟರ್. ಹೌದು. ಸೊ ಇವಾಗ ನೀವು ಯಾವುದಾದ್ರು ಹಸು ಸುತ್ತಾಯಿತು, ಹೌದು. ಸೊ ಅದಕ್ಕೆ ಯಾವ ಥರ ಸ್ಪಂದಿಸ್ತಾರ ನೀವು? ಸರ್ ಏನಿಲ್ಲ, ನಾವು ವೆಟರ್ನರಿ ಡಾಕ್ಟರ್ ನಮ್ಮ KMF ಇಂದಾನೆ ಇದ್ದಾರೆ. ಅವರೇ ಬಂದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿ 1 ತಿಂಗಳಿಂದ 1.5 ತಿಂಗಳೊಳಗಡೆ ನಾವು ಇನ್ಶೂರೆನ್ಸ್ ಕ್ಲೈಮ್ ಆಗಿ ಅಮೌಂಟ್ ಕೊಡ್ತೀವಿ ಸರ್. ಸುಮಾರು ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ? ನಮ್ಮಲ್ಲಿ ಇವಾಗ ನಾನು ಬಂದ ಮೇಲೆ ಏನಿಲ್ಲ ಅಂದ್ರೂ ಒಂದು 4 ಹಸು ಸೂತೋಗಿದೆ ಸರ್. 4 ಹಸುಗೆ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಎಷ್ಟು ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ? ಒಂದು ಹಸುಗೆ ಬಂದು 70,000 ಆಗಿರುತ್ತೆ ಇದೆ. ಒಂದು ಹಸು 60,000 ಇರುತ್ತೆ. ಆ ಹಸು ಮೇಲೆ ಡಾಕ್ಟ್ರು ಏನು ಇದು ಮಾಡಿರ್ತಾರೋ ಅದ್ರ ಮೇಲೆ ಇದಾಗುತ್ತೆ. ಒಂದು 4 ಜನದ ಹೆಸರು ಹೇಳಿ ಸರ್. ಏನು ಸರ್? ಹಸುಗಳು ಸತ್ತೋಗಿರೋರು? ನರಸಿಂಹರಾಜು, ಒಂದು ಹೆಸರು ಸೂಲಿಕೆರೆ. ಓಕೆ. ನಮ್ಮ ಸಂಘದಲ್ಲಿ ಮಾತ್ರ ನಾವು ಹೇಳಿ ಸರ್. ಸೂಲಿಕೆರೆ ಅಲ್ಲಿ ಬಂದ್ಬಿಟ್ಟು ನಾಗರಾಜು, ಮತ್ತೆ ನರಸಿಂಹರಾಜು, ಮತ್ತೆ ತಿರ್ಗಾ ಸಿದ್ಲಿಂಗಯ್ಯ, ಪ್ರೇಮ್ ಕುಮಾರು, ಮತ್ತೆ ಕುಮಾರ್. ಇಷ್ಟು ಜನದಾಗಿದೆ ಸರ್. ನಾವು ಬಂದ್ಮೇಲೆ ಆಗಿದೆ, ಸೆಕ್ಷನ್ ಆಗಿದೆ, ಎಲ್ಲ ಆಗಿದೆ, ಎಲ್ಲರದು ಬಂದಿದೆ ಸರ್. ಆಮೇಲೆ ಇಲ್ಲಿ ಸಾಲ ಸೌಲಭ್ಯ ಎಷ್ಟು ಜನ ಕೊಡ್ತಿದ್ದೀರಾ ನೀವು? ಇನ್ನು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಸರ್. ಸಾಲ ಸೌಲಭ್ಯ ಬಂದಿಲ್ಲ, ಇನ್ನು ಯಾವ್ದು ಬಂದಿಲ್ಲ. ತಾವು ಅಧ್ಯಕ್ಷರಲ್ಲ? ಹೌದು ಸರ್. ಎಲ್ಲ ಓಡಾಡಿ ಇನ್ನು ಯೂತ್ ಅಲ್ವಾ? ಇವಾಗ ಆಗಿದೀವಿ ಸರ್. ಇವಾಗ ತಾನೇ ಸ್ಟಾರ್ಟ್ ಮಾಡಿದೀವಿ, ಇನ್ನು ಮಾಡ್ಬೇಕು ಅಂತ ಇದ್ದೀವಿ. ನಮಗೂ ಸಂಘದಿಂದ ಏನ್ ಒಂದು ಮೀಟಿಂಗ್ ಮಾಡಿ ಯಾಕೆ ಇದನ್ನ ತರಬಾರ್ದು? ಸರ್ಕಾರ ಜೊತೆ ಕರೆಸ್ಪಾನ್ಸ್ ಮಾಡಿದ್ದಾರೆ. ಇನ್ನ ಮಾಡಿಲ್ಲ ಸರ್, ನಾವು ಇನ್ನ ಮಾಡಿಲ್ಲ. ಈಗ ಈಗ ನಾಗರಾಜ್ ಅವ್ರು ಏನು ಮಾಡ್ತಾರೆ ಅಲ್ಲ, ಈಗ ನಿಮ್ಗೆ ಸಾಲ ಸೌಲಭ್ಯವನ್ನು ಕೊಡಿಸೋದ್ರಿಂದ ಏನಾಗುತ್ತೆ, ನಿಮಗೆ ಜಾಸ್ತಿ ಆದಾಯ ಬರುವಂತಾಗುತ್ತೆ. ಹೌದು ಸರ್. ಸಾಲ ಸೌಲಭ್ಯ ನಾವು ಸರ್ಕಾರ ಜೊತೆ ಇವಾಗ ನಮ್ದು ಡೈರೆಕ್ಟರ್ ಎಲೆಕ್ಷನ್ ಇದೆ. ಆ ಡೈರೆಕ್ಟರ್ ಎಲೆಕ್ಷನ್ ಈ ತಿಂಗಳು ಮುಂದಿನ ತಿಂಗಳು ಇರ್ಬೇಕು ಸರ್ ಅದು ಎಲೆಕ್ಷನ್. ಆ ಎಲೆಕ್ಷನ್ ಆದ್ಮೇಲೆ ನಾವು ಮಾತಾಡೋಣ ಅಂದ್ಬಿಟ್ಟು ಸುಮ್ಮನೆ ಇದೀವಿ. ಈಗ ಪ್ರೋತ್ಸಾಹಧನ ಏನ್ ಕೊಡ್ತೀರಿ? ಪ್ರೋತ್ಸಾಹಧನ ಇನ್ನ ಬಂದಿಲ್ಲ ಸರ್, ಸರ್ಕಾರದಿಂದ ಬರ್ಬೇಕಲ್ಲ ಅದು. ಪ್ರೋತ್ಸಾಹಧನ ಬಂದು ಸರ್ಕಾರದಿಂದ ಬರ್ಬೇಕು, ಇನ್ನ ಬಂದಿಲ್ಲ. ಆಗ್ಲೇ ಒಂದು ಪಾಯಿಂಟ್ ಅಂತ ಇರುತ್ತಲ್ವಾ, ಓಡಾಡಲೇಬೇಕು ಅಂತ. ನಾನು ಯಾಕಂದ್ರೆ ನಿಮ್ಮ ಎಲ್ಲ ಕ್ಲಸ್ಟರ್ಗೂ ತಾವು ಅಧ್ಯಕ್ಷರಾಗಿದ್ದೀವಿ. ಎಲ್ಲ ಕ್ಲಸ್ಟರ್ ನಮ್ಮ ಸಂಘಕ್ಕೆ ಮಾತ್ರ, ನಿಮ್ಮ ಸಂಘಕ್ಕೆ ನಮ್ಮ ಸಂಘಕ್ಕೆ ಮಾತ್ರ ಅಧ್ಯಕ್ಷ. ಸರಿ ಸರಿ. ಇದು ಒಂದೆಲ್ಲ ಈ ಒಂದು ಫೆಸಿಲಿಟಿ ಬಂದು ಎಷ್ಟು ವರ್ಷ ಆಯ್ತು? ಯಾವುದು ಸರ್? ಇದು ಸ್ಟೋರೇಜ್ ಸರ್ 5,000 ಸ್ಟೋರೇಜ್ ಬಂದು ನಮ್ಮಲ್ಲಿ 2017 ಬಂದಿಲ್ಲ. ಹೌದಾ? ಹೌದು. ಇದು ಒಂದು ಹಾಲು ಎಷ್ಟು ದಿವಸ ಇಡ್ಬೋದು ಸರ್? ಸ್ಟೋರೇಜ್ ನಮ್ದು ಅವತ್ತು ಒಂದು ಬೆಳಿಗ್ಗೆ ಕಲೆಕ್ಷನ್, ನೈಟ್ ಕಲೆಕ್ಷನ್ ಆಗಿ ಬೆಳಿಗ್ಗೆ ಕಲೆಕ್ಷನ್ ಆಗುತ್ತೆ. ಬೆಳಿಗ್ಗೆ ನಾವು 8 ಗಂಟೆ 9 ಗಂಟೆ ಕೂಲಿಂಗ್ ಆಗುತ್ತೆ. ಇಲ್ಲಿ ಕೂಲಿಂಗ್ ಆದ್ಮೇಲೆ ಲಾರಿಗೆ ತುಂಬಿಟ್ಟು ಲೋಡ್ ಮಾಡಿ ಕಳಿಸ್ತೀವಿ. ಎಲ್ಲೆಲ್ಲಿ ಕಳಿಸ್ತೀರಾ ಸರ್? ಅಲ್ಲ, ಅವ್ರು ಇದಕ್ಕೆ ಹೋಗುತ್ತೆ, ಅದು ನಮ್ಮ KMF ಹೋಗುತ್ತೆ. ಹೌದು ಸರ್.
ಹೊರಗಡೆ ಇಲ್ವಿಲ್ಲ. ಏನು ಹೊರಗಡೆ ಎಲ್ಲಿ ಕಳಿಸಲ್ಲ ಸರ್. ಡೈಲಿ ಬರ್ತಾನ ಅದು? ಡೈಲಿ ಬರುತ್ತೆ ಸರ್, ಪ್ರತಿ ಡೇ ಬರುತ್ತೆ. ನಿಮ್ಮ ಸ್ಟೋರೇಜ್ ನಾವು ನೋಡಿದ್ರೆ ನೋಡಿ ಸರ್, ಅದರಲ್ಲಿ ಸೂಲಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿರ್ತಕ್ಕಂಥ ಕೋಲ್ಡ್ ಸ್ಟೋರೇಜ್ ಇದು. ಇದರ ಕುರಿತು ಅಧ್ಯಕ್ಷ ಪ್ರೇಮ್ ಕುಮಾರ್ ಅವರು ಮಾಹಿತಿ ನೀಡುತ್ತಲಿದ್ದಾರೆ. ಈ ಸಹಕಾರ ಸಂಘದಲ್ಲಿ ಕೋಲ್ಡ್ ಸ್ಟೋರೇಜ್ ಇರೋದು ಅತಿ ವಿಶೇಷವಾದಂಥ ಒಂದು ಸಂದರ್ಭವಾಗಿದೆ. ಇದು ರೈತರಿಂದ ಬರ್ತಕ್ಕಂಥ ಹಾಲನ್ನು ಸಂಗ್ರಹಿಸಲು ಈ ಒಂದು ಕ್ಯಾನ್ ಉಪಯೋಗ ಮಾಡಲಾಗುತ್ತೆ. ಈ ಕ್ಯಾನಿನಿಂದ ಪಂಪಿನ ಮುಖಾಂತರವಾಗಿ ಕೋಲ್ಡ್ ಸ್ಟೋರೇಜ್ಗೆ ಹಾಲು ಹೋಗುತ್ತೆ. ಪ್ರೇಮ್ ಕುಮಾರ್ ಅವರು ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಅತಿಯಾದ ಬದಲಾವಣೆಗಳನ್ನು ಮಾಡಿದ್ದು, ಇವರ ಈ ಒಂದು ಬದಲಾವಣೆಯಿಂದಾಗಿ ಕೋಲ್ಡ್ ಸ್ಟೋರೇಜ್ ಈಗ ಖ್ಯಾತಿಯನ್ನು ಹೊಂದಿದೆ. ರೈತರಿಗೆ ಬೇಕಾದ ಸಕಲ ಸೌಲಭ್ಯಗಳನ್ನು ಕೊಡಿಸುವಲ್ಲಿ ಪ್ರೇಮ್ ಕುಮಾರ್ ಅವರು ಅತಿ ಒಂದು ಕಾಳಜಿಯಿಂದ ನಿರ್ವಹಿಸುತ್ತಿದ್ದಾರೆ ಎಂಬ ವಿಷಯವನ್ನು ನಮ್ಮ ಸಂಪಾದಕರಾದ ವಿ ಮುಖೇಶ್ ಬಾಬು ಅವರು ಕಣ್ಣಾರೆ ಕಂಡಿದ್ದಾರೆ. ಇದರ ಜೊತೆಯಲ್ಲಿ ರೈತರಿಗೆ ಬೇಕಾಗುವ ಮತ್ತು ದನಗಳಿಗೆ ಬೇಕಾಗುವ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಕೂಡ ಸೂಲಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘವು ವಿತರಣೆ ಮಾಡುತ್ತಿದ್ದು, ಇದನ್ನು ರೈತರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ನೀಡಲಾಗುತ್ತದೆ ಎಂಬ ಮಾಹಿತಿಯನ್ನು ಕೂಡ ಅಧ್ಯಕ್ಷರು ನೀಡುತ್ತಿದ್ದಾರೆ. ರೈತರು ಹಾಕುವ ಹಾಲಿಗೆ ಸಂಬಂಧವಾಗಿ ಈ ಒಂದು ಉತ್ಪನ್ನವನ್ನು ಹಾಲು ನೀಡುವವರಿಗೆ ಕೊಡುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅದ KMF ಅದ ಸರ್? ಹೌದು ಸರ್, ಕರೆಕ್ಟ್. ಸೂಲಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಲ್ಲಿ ಸತತವಾಗಿ ಹಾಲು ಪರೀಕ್ಷಕನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಟೆಕ್ನಿಷಿಯನ್ ಇವರನ್ನು ಕೂಡ ನಮ್ಮ ಸಂಪಾದಕರಾದ ವಿ ಮುಖೇಶ್ ಬಾಬು ಅವರು ಸಂದರ್ಶನವನ್ನು ಪಡೆಯುತ್ತಿದ್ದಾರೆ. ರೈತರಿಂದ ಬರ್ತಕ್ಕಂಥ ಹಾಲುಗಳನ್ನು ಯಾವ ರೀತಿಯಾಗಿ ಸಂಗ್ರಹ ಮಾಡಬೇಕು, ಅವುಗಳನ್ನು ಪರೀಕ್ಷೆ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಈ ಟೆಕ್ನಿಷಿಯನ್ನಿಂದ ಅವರು ಪಡೆಯುತ್ತಾ ಇದ್ದಾರೆ. ಈ ಟೆಕ್ನಿಷಿಯನ್ ಹೇಳುವ ಹಾಗೆ ಹಾಲನ್ನು ಪರೀಕ್ಷೆ ಮಾಡಿ ಕೋಲ್ಡ್ ಸ್ಟೋರೇಜ್ನಲ್ಲಿ ತುಂಬಿಡಲಾಗುತ್ತದೆ ಅಂತೆ. ಫಸ್ಟು ಟೆಸ್ಟರ್ ಆಗಿ ಹೆಲ್ಪರ್ ಆಗಿ ಸೇರ್ಕೊಂಡಿದ್ದೆ. ಆಮೇಲೆ ನಮ್ಮ ಟೆಸ್ಟರು ಒಬ್ಬರು ರಿಟೈರ್ಡ್ ಆದರು. ರಿಟೈರ್ಡ್ ಆದಮೇಲೆ ನಾನು ಅವ್ರ ಜಾಗಕ್ಕೆ ನಾನು ಟೆಸ್ಟಿಂಗಾಗಿ ನಾನು 3 ಸರಿ ಇದಕ್ಕೆ ಹೋಗಿದ್ದೀನಿ, KMF ಟ್ರೈನಿಂಗ್ ಹೋಗಿದ್ದೆ. ಅದಾದಮೇಲೆ ಟೆಸ್ಟಿಂಗ್ ಕೆಲಸಕ್ಕೆ ಅಂದರೆ ಎಷ್ಟು ಅವರು ಸರ್ ನಾವು ಬೆಳಗ್ಗೆ ಹೊತ್ತು ಒಂದು 2 ಅವರ್ 3 ಅವರ್ ಬೆಳಗ್ಗೆ ಒಂದು 5:30 ಬರ್ತೀವಿ ಸರ್. 5:30ಯಿಂದ ಒಂದು 7 ಗಂಟೆವರೆಗೂ ಕಲೆಕ್ಷನ್ ಮಾಡುತ್ತೆ. ಆಮೇಲೆ ಲಾರಿ ಬರುತ್ತೆ. ಲಾರಿ ಬಂದಾಗ ಅಲ್ಲೊಂದು ಅವರು ತುಂಬಿಸ್ಬಿಟ್ಟು ಕಳಿಸ್ತೀವಿ. ಸ್ಟೋರೇಜಿನ ಸ್ವಚ್ಛತೆ ಕುರಿತು ಸ್ವತಃ ಪ್ರೇಮ್ ಕುಮಾರ್ ಅವರು ಅಧ್ಯಕ್ಷರು ಸೂಲಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ, ಕ್ಲೀನಾಗಿ ಇರ್ತೀವಿ. ಮತ್ತೆ ಕ್ವಾಲಿಟಿ ಆಗಿರ್ಬೋದು, ನಾವು ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ಮಿಂಗಲ್ ಆಗಲ್ಲ. ಫುಲ್ ಪ್ಯೂರ್ ಕ್ವಾಲಿಟಿ ಇದ್ರೆ ಮಾತ್ರ ನಾವು ಹಾಲು ತೊಗೊತೀವಿ. ಹೊರಗಡೆ ಕ್ಲೀನಾಗಿ ಮೇಂಟೈನ್ ಮಾಡಿ ನಾವು KMF ಹೋಗಂಟ ನಾವೇ ಖುದ್ದಾಗಿ ಇದು ಮಾಡಿಕೊಂಡು ಕ್ಲೀನಾಗಿ ಕಳಿಸ್ಕೊಡ್ತೀವಿ ಸರ್. ಬೆಳಿಗ್ಗೆ 2 ಅವರ ಸರ್, ಬೆಳಿಗ್ಗೆ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 2 ಅವರ್ ಇರುತ್ತೆ. ಸಂಜೆ 2 ಅವರ್ ಸರ್. ಸಂಜೆ ಬಂದ್ಬಿಟ್ಟು ನಮ್ದು 6ರಿಂದ 7 ಗಂಟೆ ಇರುತ್ತೆ. ಬೆಳಿಗ್ಗೆ 5:30ಯಿಂದ 6:30 ಗಂಟೆ ಇರುತ್ತೆ. ಈಗ ನಿಮ್ಮ ಅಧಿಕಾರ ಬಂದ ನಂತರ ಏನಾರ ಈ ಥರ ಹಾಲು ಸರಿ ಇಲ್ಲ ಅಂತ ಏನಾರು ರಿಜೆಕ್ಟ್ ಏನಾರ? ಏನಿಲ್ಲ ಸರ್, ಈ ಬೇಸಿಗೆಯಲ್ಲಿ ಸ್ವಲ್ಪ ಕ್ವಾಲಿಟಿ ಕಮ್ಮಿನೇ ಬರೋದು. ಬೇಸಿಗೆಯಲ್ಲಿ ಮಾತ್ರ ನಮ್ದು ಇನ್ನೂ ಯಾವತ್ತೂ ರಿಜೆಕ್ಟ್ ಆಗಿಲ್ಲ ಸರ್. ಅದು ಚೆನ್ನಾಗಿದೆ. ಇಲ್ಲ, ಆಗಿಲ್ಲ ಸರ್. ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದೆ. ಹೌದು ಸರ್, ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಆಡಿಟ್ ಮಾಡಿಸ್ತೀರಾ ನಿಮ್ಮ? ಹೌದು ಸರ್, ಪ್ರತಿ ವರ್ಷ ಆಡಿಟ್ ಮಾಡ್ತೀವಿ. ಮತ್ತೆ ತಿಂಗಳು ಯಾವ ತಿಂಗಳಲ್ಲಿ ಮಾರ್ಚ್. ಹೌದು ಹೌದು ಸರಿನಾ? ಇಬ್ಬರು ಸಹಕಾರಿ ಸಂಘದಲ್ಲಿ ಸಹಾಯಕಿ ಕೆಲಸ ಮಾಡ್ತಾ ಇದ್ದಾರೆ. ಅತಿ ಒಂದು ಬುದ್ಧಿವಂತ ಮಹಿಳೆ ಇವರು. ಪ್ರತಿಯೊಂದು ದಾಖಲೆಗಳನ್ನು ಯಥಾಚಿತ್ತಾಗಿ ಇವರ ಒಂದು ಅನುಭವದ ಪ್ರಕಾರ ಅಧ್ಯಕ್ಷರಿಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಇವರು ಹೊಂದಿದ್ದಾರೆ. ಬೆಳಗ್ಗೆ ಒಂದು 5 ಲೀಟ್ರ್ ಲೋಕಲ್ ಸೇಲ್ ಹೋಗುತ್ತೆ. ಆಮೇಲೆ ಮಿಕ್ಕಿದ್ದು ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತೀನಿ ಸರ್.
ಸೂಲಿಕೇರಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಅತಿ ಯಶಸ್ವಿ ರೀತಿಯಿಂದ ನಡೆಯಲು ಮತ್ತು ಪ್ರಾರಂಭವಾಗಲು ಈ ಇಂದ ಇರ್ತಕ್ಕಂಥ ಒಂದು ಫೋಟೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರು ಡೇರಿಯ ಸಂಸ್ಥಾಪಕರ ಜೊತೆಯಲ್ಲಿ ಒಂದು ಚಿತ್ರಣ ನಮಗೆ ಕಾಣ್ತಾ ಇದೆ. ಅದನ್ನು ಸಹಕಾರ ಸಂಘದ ಸಹಾಯಕಿಯು ಕೂಡ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕೃಷ್ಣಪ್ಪ ಅವರ ಕುರಿತು. ಬೆಂಗಳೂರು ಡೇರಿಯ ಒಂದು ಸಹಕಾರ ಸಂಘದ ಸ್ಥಾಪನೆ ಮಾಡಿದವರು ನೋಡ್ತಾ ಇರ್ಬೋದು. ಈಗ ಇಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಮತ್ತು ಮಾರ್ನಿಂಗು 2 ತರಹದ ರೀತಿಯಲ್ಲಿ ಈ ಕೋಲ್ಡ್ ಸ್ಟೋರೇಜನ್ನು ಸ್ವಚ್ಛವನ್ನು ಮಾಡ್ತಾ ಇದ್ದಾರೆ ಈ ಟೆಕ್ನಿಷಿಯನ್ನು. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರೇಮ್ ಕುಮಾರ್ ಅವರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಪ್ರಪ್ರಥಮವಾಗಿ ಎಲ್ಲ ಸದಸ್ಯರನ್ನು ಕರೆದು ಅವರಿಗೆ ಸನ್ಮಾನವನ್ನು ಮಾಡಿದ್ದುಂಟು. ಪ್ರತಿ ಸದಸ್ಯರು, ರೈತರು ಏನಿದ್ದಾರೆ, ಹಾಲು ಕೊಡ್ತಾ ಇದ್ದಾರೆ, ಅವರಿಗೆ ಒಂದು ಪ್ರೋತ್ಸಾಹ ಧನವಾಗಿ ತಾವು ಒಂದು ಸಹಕಾರ ಸಂಘದಲ್ಲಿ ಸಭೆಯನ್ನು ಮಾಡಿ ಸತ್ಕಾರವನ್ನು ಮಾಡಿದ್ದು ಕೂಡ ವಿಶೇಷವಾಗಿತ್ತು ಸ್ನೇಹಿತರೆ. ಇದು ಕೂಡ ಸಹಕಾರ ಸಂಘದಲ್ಲಿ ಒಂದು ಮಾದರಿಯವಾಗಿ ನಮಗೆ ಇದು ಸಹಕಾರ ಸಂಘದ ಕಟ್ಟಡದ ಸಂಪೂರ್ಣ ನೋಟವನ್ನು ನೀವು ನೋಡ್ತಾ ಇರ್ಬೋದು. ಮತ್ತು ಯಥಾ ಪ್ರಕಾರವಾಗಿ ಈ ಒಂದು ಪ್ರೇಮ್ ಕುಮಾರ್ ಅವರು ಅಧ್ಯಕ್ಷರಾದ ಬಳಿಕ ಸಹಕಾರ ಸಂಘದ ಯಾವುದೇ ಒಂದು ಹಣವನ್ನು ಪೋಲು ಮಾಡದೆ ತಮ್ಮ ಸ್ವಂತ ಹಣದಿಂದ ಇಂಥ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರುವುದು ಕೂಡ ನಮಗೆ ಬಹಳ ವಿಶೇಷವಾದ ಒಂದು ಆಸಕ್ತಿಯನ್ನು ಉಂಟು ಮಾಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಯುವಕರು ಮುಂದೆ ಬರುತ್ತಿರುವುದರಿಂದ ಗ್ರಾಮೀಣ ಪ್ರದೇಶಗಳು ಹೆಚ್ಚು ಅಭಿವೃದ್ಧಿಯಾಗಲು ಸಹಕಾರಿಯಾಗಿದೆ. ಅಧ್ಯಕ್ಷ ಪ್ರೇಮ್ ಕುಮಾರ್ ಅವರು ಹೇಳುವ ಹಾಗೆ ಮುಂದಿನ ದಿನಮಾನಗಳಲ್ಲಿ ನಾವು ಅಂದರೆ ಸಹಕಾರಿ ಸಂಘದ ವತಿಯಿಂದ ಕಣ್ಣಿನ ಚಿಕಿತ್ಸಾ ತಪಾಸಣಾ ಶಿಬಿರವನ್ನು ನುರಿತ ವೈದ್ಯರಿಂದ ಏರ್ಪಡಿಸುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಗ್ರಾಮ ಪಂಚಾಯಿತಿಗಳು ಕೂಡ ಯಾವುದೇ ಒಂದು ಕಾರ್ಯಗಳನ್ನು ಮಾಡದೆ ನಿಷ್ಕ್ರಿಯಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸೂಲಿಕೇರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಪ್ರೇಮ್ ಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡ ನಂತರ ಪ್ರಪ್ರಥಮವಾಗಿ ಇವರು ಆರೋಗ್ಯ ಶಿಬಿರವನ್ನು ನಡೆಸುತ್ತಿರುವುದು ಕೂಡ ಬಹಳ ವಿಶೇಷವಾದಂಥ ಒಂದು ಮಾಹಿತಿ ಇದೆ. ಸರ್ಕಾರದ ಜೊತೆಗೆ ಇವರು ಕೂಡ ಸತತವಾದ ಕರೆಸ್ಪಾಂಡೆನ್ಸನ್ನು ಮಾಡಬೇಕು. ಪಶು ಇಲಾಖೆ ಮತ್ತು ವಿವಿಧ ಇಲಾಖೆಗಳ ಜೊತೆಗೆ ಇವರು ಸಂಪರ್ಕವನ್ನು ಇಟ್ಟುಕೊಂಡು ಹೆಚ್ಚು ಜನರಿಗೆ ಸಾಲ ಸೌಲಭ್ಯವನ್ನು ಒದಗಿಸಿಕೊಡುವಲ್ಲಿ ಇವರು ಶ್ರಮಿಸಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಶಿರಟ್ಟಿ ನ್ಯೂಸ್ ಮತ್ತು ಸಂದರ್ಭವಾಣಿ ದಿನಪತ್ರಿಕೆಗಳು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನಾವು ಇಂಥ ಸಹಕಾರ ಸಂಘಗಳಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತಿದ್ದು ಯಾವುದೇ ಸಮಯದಲ್ಲಿ ನಮ್ಮ ಪತ್ರಿಕೆಯನ್ನು ಇಂಥ ಸಹಕಾರ ಸಂಘಗಳು ಸಂಪರ್ಕ ಮಾಡಿದಲ್ಲಿ ಸರ್ಕಾರ ಮಟ್ಟದಲ್ಲಿ ಅಥವಾ ಅಧಿಕಾರಿಗಳು ಯಾವುದೇ ಥರದ ಸಮಸ್ಯೆ ಇದ್ದಲ್ಲಿ ಅವುಗಳಿಗೆ ಒಂದು ಸೂಕ್ತ ಪರಿಹಾರವನ್ನು ಕೊಡುವ ಭರವಸೆಯನ್ನು ಮುಖೇಶ್ ಬಾಬು ಅವರು ಸಂಪಾದಕರು ಕೂಡ ನೀಡಿದ್ದಾರೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಪ್ರೇಮ್ ಕುಮಾರ್ ಅಧ್ಯಕ್ಷರು ಸೂಲಿಕೇರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಏನು ಅಧ್ಯಕ್ಷರಿದ್ದಾರೆ ಅವರು ನಮ್ಮ ಪತ್ರಿಕೆಯ ಒಂದು ಸಹಾಯವನ್ನು ಪಡೆದುಕೊಳ್ಳಬೇಕು ಅಂತಕ್ಕಂಥ ಒಂದು ಮನವಿ ಮಾಡ್ತಾ ಈ ಒಂದು ಸುದ್ದಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ.